ಸಮತ್ವ, ಯೋಗಸ್ಥತೆ ಮತ್ತು ಮನಃಶಾಂತಿ. ನಮಸ್ಕಾರ ಸ್ನೇಹಿತರೆ, ಈ ಭಗವದ್ಗೀತೆಯ ದರ್ಶನದಲ್ಲಿ ನಾವು ಕಲಿಯುವುದೇನು ಗೊತ್ತಾ? ಸಮತ್ವ ಎಂದರೆ ಜೀವನದಲ್ಲಿ ಏನೇ ಆಗಲಿ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಶಕ್ತಿ. ಸಮತ್ವದ ಅರ್ಥ ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 48ರಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ, ಯೋಗ್ಯಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತಾ ಧನಂಜಯ ಸಿದ್ಧಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಅಂದರೆ ಸಮಸ್ಥಿತಿಯಿಂದ ಫಲದ ಆಸೆ ಇಲ್ಲದೆ ಕರ್ಮ ಮಾಡು. ಯೋಗ ಎಂದರೆ ಫಲಿತಾಂಶವಿಲ್ಲದ ಸಮಭಾವ. ಸಮತ್ವವೆಂಬುದು ನಮ್ಮ ಆಂತರಿಕ ಶಾಂತಿಯ ಮೂಲವಾಗಿದೆ. ಸಮತ್ವದ ಅಗತ್ಯತೆ ಈ ಲೋಕದಲ್ಲಿ ಸತತವಾಗಿ ಬದಲಾವಣೆ ನಡೆಯುತ್ತಿರುತ್ತದೆ. ಜಯ, ಅಪಜಯ, ಲಾಭ, ನಷ್ಟ, ಪ್ರೀತಿ, ದ್ವೇಷ ಈ ಎಲ್ಲಕ್ಕೂ ನಮ್ಮ ಪ್ರತಿಕ್ರಿಯೆ ಸಮನಾಗಿರಬೇಕಾದರೆ ನಾವು ಯೋಗ್ಯಸ್ಥರಾಗಿರಬೇಕು. ಶ್ರೀಕೃಷ್ಣನು ಹೇಳುತ್ತಾರೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಭೌ ಜಯಾಜಯೈ. ಅಂದರೆ ಸಂತೋಷ, ದುಃಖ, ಜಯ, ಪರಾಜಯ, ಲಾಭ, ನಷ್ಟ ಎಲ್ಲಕ್ಕೂ ಸಮಭಾವ ಇಡಬೇಕು. ಸಮತ್ವ ಸಾಧಿಸಲು ಮಾರ್ಗ. ಸಮತ್ವ ಸಾಧನೆಗೆ ಈ 3 ಮಾರ್ಗಗಳು ಸಹಾಯ ಮಾಡುತ್ತವೆ. 1. ಧ್ಯಾನ ಮತ್ತು ಯೋಗಾಭ್ಯಾಸ. ಪ್ರತಿದಿನ ಕೆಲ ನಿಮಿಷ ಧ್ಯಾನ ಮಾಡುವುದು. 2. ನಿಷ್ಕಾಮ ಕರ್ಮ, ಫಲದ ಆಸೆ ಇಲ್ಲದೆ ಕಾರ್ಯ ಮಾಡುವುದು. 3. ಆತ್ಮಬೋಧ ಮತ್ತು ಶ್ರದ್ಧೆ. ನಾನು ಈ ದೇಹವಲ್ಲ, ನಾನು ಆತ್ಮ ಎಂದು ಅರಿಯುವುದು. ಈ ಮಾರ್ಗಗಳು ನಮ್ಮ ಮನಸ್ಸನ್ನು ತಡೆಹಿಡಿದು ಸಮಸ್ಥಿತಿಗೆ ತಲುಪಿಸುತ್ತವೆ. ಸಮಾಪನೆ ಮತ್ತು ಪ್ರೇರಣೆ. ಸಮತ್ವವನ್ನು ಬೆಳೆಸಿದಾಗ ಜೀವನದ ಯಾವುದೇ ಹೊಚ್ಚಕಟ್ಟುವ ಸಂದರ್ಭಗಳಲ್ಲಿ ಕೂಡ ನಾವು ಶಾಂತರಾಗಿರಬಹುದು. ಶ್ರೀಕೃಷ್ಣನ ಉಪದೇಶ ನಮ್ಮ ಮನಸ್ಸಿಗೆ ಪ್ರೇರಣೆಯ ನಕ್ಷೆ ನೀಡುತ್ತದೆ. ಈ ಸಮತ್ವ ತತ್ವವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿ. ಆತ್ಮಶಾಂತಿ ನಿಮ್ಮ ದ್ವಾರವನ್ನು ತಟ್ಟುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಶ್ಲೋಕ ಅಥವಾ ಪಾಠ ನಿಮಗೆ ಸ್ಪರ್ಶಿಸಿತು ಎಂದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಗೀತೆಯ ಪಾಠಗಳಿಗಾಗಿ. ಧನ್ಯವಾದಗಳು. ನಿಮ್ಮ ಆತ್ಮಯಾನ ಶುಭವಾಗಲಿ. ನಮಸ್ಕಾರಗಳು.